ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಸಾಗರ್ ಕ್ರಿಯೇಷನ್ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ವಾಟ್ಸಪ್ ಸ್ಟಿಕ್ಕರ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ವಾಟ್ಸಪ್ ಸ್ಟಿಕ್ಕರ್ ಮಾಡಲು 3 ಅಪ್ಲಿಕೇಶನ್ಗಳು ಬರುತ್ತವೆ. ಮೊದಲಿಗೆ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ, ಇಲ್ಲಿ ರಿಮೂವ್ ಬಿಸಿ ಅಂತ ಟೈಪ್ ಮಾಡಿ. ರಿಮೂವ್ ಬಿಸಿ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಇಲ್ಲಿ ಬರ್ತದೆ ರಿಮೂವ್ ವಿಜಿಟ್.com ಬರುತ್ತೆ. ಆದರೆ ಅಪ್ಲೋಡ್ ಇಮೇಜ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲೋಡ್ ಇಮೇಜ್ ಅಂತ ಕ್ಲಿಕ್ ಕೊಡಿ. ನಿಮ್ಗೆ ಯಾವುದು ಸ್ಟಿಕ್ಕರ್ ಮಾಡಬೇಕಂತಿರಲಿಲ್ಲ ಆ ಫೋಟೋನ ಹಾಕಿ. ನಾನು ಇದನ್ನು ಮಾಡೋದೇ ನಿನ್ನ ಹಾಕಿನಿ. ಈ ಥರ ಸ್ಟಿಕ್ಕರ್ ಆಗಿ ಬರುತ್ತೆ. ಈ ಡೌನ್ಲೋಡ್ ಅಂತ ಹೆಚ್ಚಿ ಬೇಡ, ಡೌನ್ಲೋಡ್ ಅಂತ ಕ್ಲಿಕ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಡೌನ್ಲೋಡ್ ಆಯ್ತು ರೀ. ಈಗ ಬ್ಯಾಕ್ ಬನ್ನಿ. ಈಗ ಪಿಕ್ಸೆಲ್ ಆ್ಯಪ್ಗೆ ಅಪ್ಲಿಕೇಶನ್ಗೆ ಓಪನ್ ಮಾಡಿ. ಕ್ಯಾನ್ಸಲ್ ಬನ್ನಿ. ಇದು ನ್ಯೂ ಟೆಕ್ಸ್ಟ್ ಇದೆಯಲ್ಲ, ಇದನ್ನು ಡಿಲೀಟ್ ಮಾಡಿ. ಆಮೇಲೆ ಫ್ರಮ್ ಗ್ಯಾಲರಿ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ಡೌನ್ಲೋಡ್ ಅಂತ ಇದೆಯಲ್ಲ, ಇದರ ಮೇಲೆ ಇಲ್ಲಿ ಬಂದಿದೆ ನೋಡಿರಿ, ಇಮೇಜ್ ಬಂದದ್ದು ನೋಡಿ ಫ್ರೆಂಡ್ಸ್. ಆಮೇಲೆ ಕ್ಲಿಕ್ ಕೊಟ್ಟು ನೀವು ಎಷ್ಟು ಇದನ್ನು ಬೇಕೋ ಅಷ್ಟು ಇದು ಮಾಡಿ. ನನಗೆ ಎಷ್ಟು ಬೇಕಾಗಿ ಎಷ್ಟೇ ಇದು ಮಾಡ್ಕೊಳ್ತೀನಿ. ರೈಟ್ ಕೊಡಿ. ಎಷ್ಟು ಬೇಕಾದ್ರೂ ಇದು ಮಾಡಿ. ನಾನು ಎಷ್ಟು ಸೈಜಲ್ಲೇ ಮಾಡ್ತೀನಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಇದರ ಮೇಲೆ ಡಬಲ್ ಟೈಪ್ ಮಾಡಿ. ಇಲ್ಲಿ ನಿಮಗೆ ಯಾವ ಬೇಕಾಗುತ್ತೋ ಅದನ್ನು ಬರ್ರಿ. ನಾನು ನಮಸ್ಕಾರ ಅಂತ ಹೇಳಿರ್ತೀನಿ. ಆಮೇಲೆ ಓಕೆ ಕೊಡಿ. ಹೀಗೆ ಬರುತ್ತೆ. ದೊಡ್ಡದು ಮಾಡ್ಕೊಳ್ಳಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಮಾಡ್ಕೊಳ್ಳಿ. ಈ ಥರ ಇಮೇಜ್ ಮೇಲೆ ಕೊಡಿ. ಆಮೇಲೆ ಟೆಕ್ಸ್ಟ್ ಇದು ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಕೊಡಿ. ಆಮೇಲೆ ಹಿಂಗೆ ಸೈಡ್ ಬಾರ್ನಿ ಅಂದರೆ AB ಫಾಂಟ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ನಿಮಗೆ ಬೇಕಾದಷ್ಟು ಫಾಂಟ್ಗಳು ಇರ್ತವೆ. ಯಾವುದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನಮ್ಮ ಹತ್ರ ಫಾಂಟ್ ಇವೆ, ಅವನ್ನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೇನೆ. ಇದ್ರ ಮೇಲೆ ಕ್ಲಿಕ್ ಕೊಟ್ಟು ಈ ಕಲರ್ ಅಂತ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಗ್ರೇಡಿಯಂಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಕೊಡಿ. ನಿಮ್ಗೆ ಯಾವ ಥರ ಕಲರ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡಿ. ಆಮೇಲೆ ಇಲ್ಲಿ ಬಂದು ಸ್ಟೋಕ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಎನೇಬಲ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಕಲರ್ ಬೇಕೋ ನಾನು ಬ್ಲ್ಯಾಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ವೈಟ್ ಚೇಂಜ್ ಮಾಡಿಕೊಂಡ್ರೆ ಏನೋ ಭಾರಿ ಕಾಣಿಸುತ್ತೆ. ಈಗ ರೈಟ್ ಕೊಡಿ. ಇದು 3D ಇದನ್ನು ನೀವು ಕೊಡ್ಬೋದು, ಇಲ್ಲ ಬಿಡ್ಬೋದು, ನಡೀತದೆ, ನಿಮ್ಮ ಇಷ್ಟ. ಇಷ್ಟೇ ಫ್ರೆಂಡ್ಸ್, ನೋಡಿ ವಾಟ್ಸಪ್ ಸ್ಟಿಕ್ಕರ್ ರೆಡಿ ಆಯಿತು. ಈಗ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದನ್ನ ಕ್ಲಿಕ್ ಕೊಡಿ. ಆಮೇಲೆ ಇಲ್ಲಿ ಸೆಕೆಂಡ್ ಆಪ್ಷನ್ ಇದೆಯಲ್ಲ, ಇದರ
ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನೋಡಿ ಸ್ಟಿಕ್ಕರ್ ರೆಡಿ ಆಯಿತು. ಈಗ ಇಲ್ಲಿ ಪ್ಲಸ್ ಐಕನ್ ಮುಂದೆಗಡೆ ಒಂದು ಕಾಣಿಸ್ತಿದೆ, ಮಾಡಿ ಸೇವ್ ಇಮೇಜ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ PNG ಐತಿ, ಆಮೇಲೆ ಡುಪ್ಲ ಇದೆಯಲ್ಲ ಬಾಜು ಕ್ಲಿಕ್ ಮಾಡಿ ಅಲ್ಟ್ರಾ ಅಂತ ಸೆಲೆಕ್ಟ್ ಮಾಡಿ ಸೇವ್ ಇಮೇಜ್ ಅಂತ ಕ್ಲಿಕ್ ಕೊಡಿ. ಇಮೇಜ್ ಸೇವಿಂಗ್ ಆಗತ್ತೆ. ಇದಾಗನೇ ಆ್ಯಡ್ ಬರುತ್ತೆ, ಅದು ಆ್ಯಡ್ ನಮಗೆ ಬೇಡ. ಹೋಮ್ ಬನ್ನಿ, ಆಮೇಲೆ ಇದು ಆ್ಯಪ್ ಅಪ್ಲಿಕೇಶನ್ ಇದೆಯಲ್ಲ ಪರ್ಸ್ನಲ್ ಸ್ಟಿಕ್ಕರ್ ಅಂತ, ಅದರ ಮೇಲೆ ಕ್ಲಿಕ್ ಕೊಡಿ. ಇದು ನಾನು ಫಸ್ಟೇ ಫಸ್ಟ್ ಓಪನ್ ಮಾಡಿದ್ದೀನಿ, ನೀವು ಫಸ್ಟ್ ಏನು ಮಾಡೋಣ ಬರೋದು. ಇಲ್ಲಿ ಪ್ಲಸ್ ಐಕನ್ ಬರುತ್ತೆ ಅಲ್ಲ, ಈ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಅದು ಬಂದಿದೆ ವಾಟ್ಸಪ್ ಸ್ಟಿಕ್ಕರ್. ನೀವು ಇದು ಬೇಡ, ಇದನ್ನು ಇಲ್ಲಿ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ಫೈಲ್ಸ್ ಅಂತ ಸೆಲೆಕ್ಟ್ ಮಾಡಿ. ನಮಸ್ಕಾರ ಇಲ್ಲಿ ಬಂದಿದೆ ನೋಡಿ ಫ್ರೆಂಡ್ಸ್, ಇದರ ಮೇಲೆ ಕ್ಲಿಕ್ ಕೊಡಿ. ನೀವು ಯಾವುದಾದ್ರೂ 3 ಸ್ಟಿಕ್ಕರ್ನ ಆ್ಯಡ್ ಮಾಡಬೇಕಾಗುತ್ತೆ. ನಾನು ಅದಕ್ಕೆ ಸುಮ್ಮನೆ ಯಾವುದಾದ್ರೂ ಮಾಡ್ಲಾತೀನಿ, ಮತ್ತು 2-3 ಈಗ ರೈಟ್ ಕೊಡಿ. ನಿಮ್ಗೆ ಯಾವ ವಾಟ್ಸಪ್ ಬೇಕಾಗ್ತದೆ ಆ ವಾಟ್ಸಪ್ಪಿಗೆ ಸೆಲೆಕ್ಟ್ ಮಾಡ್ಕೊ. ವಾಟ್ಸಪ್ ಬರುತ್ತವೆ, ನಂದು GB ವಾಟ್ಸಪ್ ಇದೆ, ಅದಕ್ಕೆ ಅದರ ಮೇಲೆ ಕ್ಲಿಕ್ ಕೊಡ್ತೀನಿ. ಆ್ಯಡ್ ಅಂತ ಆಪ್ಷನ್ ಬಂದಿದೆ, ಅದರ ಮೇಲೆ ಆ್ಯಡ್ ಅಂತ ಕ್ಲಿಕ್ ಮಾಡಿ. ಆ್ಯಡ್ ಆದು ಫ್ರೆಂಡ್ಸ್. ನೀವು ಈಗ ಹೋಮ್ಗೆ ಹೋಗಿ ನಿಮ್ಮ ವಾಟ್ಸಪ್ GB ವಾಟ್ಸಪ್ ಇದೆ, GB ವಾಟ್ಸಪ್ ಮೇಲೆ ಕ್ಲಿಕ್ ಕೊಡಿ. ವಾಟ್ಸಪ್ ಮೇಲೆ ಕ್ಲಿಕ್ ಕೊಡಿ. ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ನಿಮ್ಮ ಇಮೋಟ್ಸ್ ಇದನ್ನು ಸ್ಮೈಲಿ ಚೇಂಜ್ ಐಕಾನ್ ಕಾಣಿಸ್ತಾರೆ, ಆ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ಟಿಕ್ಕರ್ ಮೇಲೆ ಬರುತ್ತೆ, ಇದು ನಾನು ಸೆಲೆಕ್ಟ್ ಮಾಡಿದ್ದೆಲ್ಲ ಆಯ್ಕೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಮಸ್ಕಾರ, ಹೇಗೆ ಬಂತು ವಾಟ್ಸಪ್ ಸ್ಟಿಕ್. ನೋಡಿ ಫ್ರೆಂಡ್ಸ್, ಈ ಥರ ವಾಟ್ಸಪ್ ಸ್ಟಿಕ್ಕರ್ ಇಷ್ಟು ಈಸಿಯಲ್ಲಿ ಮಾಡಬಹುದು. ಇಷ್ಟ ಮಾಡೋದು ತಪ್ಪುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಹಂಗೆ ಲೈಕ್ ಮಾಡಿ, ಇದು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬಾಜು ಲೈಕನ್ನು ಪ್ರೆಸ್ ಮಾಡಿ. ನೀವು ಹೀಗೆ ಮಾಡೋದ್ರಿಂದ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಹಂಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಶೇರ್ ಮಾಡಿರಿ, ಹಂಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವಾಟ್ಸಪ್ ಸ್ಟಿಕ್ಕರ್ ಮಾಡೋದು ಹೀಗೆ ಅಂತ. ಈ ಥರ ವಾಟ್ಸಪ್ ಸ್ಟಿಕ್ಕರ್ ಥ್ಯಾಂಕ್ ಯು ಫಾರ್ ವಾಚಿಂಗ್.